ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್. ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಸಿಂಪಲ್ ಆಗಿರ್ತಕ್ಕಂತಹ ಹಾಗೆ ಗ್ರ್ಯಾಂಡ್ ಲುಕ್ ಕೊಡುವಂತಹ ಒಂದು ಕ್ರೋಶಾ ಡಿಸೈನ್ ಅನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬೇಕಾಗುವ ಮೆಟೀರಿಯಲ್ಸ್ ನೋಡೋಣ ಬನ್ನಿ. ಇಲ್ಲಿ ಬಂದ್ಬಿಟ್ಟು ಸ್ಯಾರಿ ಕಲರ್ ಥ್ರೆಡ್ ಅನ್ನು ತಗೊಂಡಿದ್ದೀನಿ. ಪಿಂಕ್ ಕಲರ್ ಥ್ರೆಡ್ 3 ಇತ್ತು, ಸೊ ಅದರಿಂದಾಗಿ ನಾನು 3 ತಗೊಂಡಿದ್ದೀನಿ. ನೆವಿ ಬ್ಲೂ ಕಲರ್ ಬಂದ್ಬಿಟ್ಟು 6 ದಾರ ಇತ್ತು, ಅದಕ್ಕೆ ನಾನು ಹೆಂಗೋ ನಾವು ಕ್ರೋಶಾಗೆ 6 ಲೇಯರ್ ದಾರವನ್ನು ತಗೋಬೇಕಲ್ಲ, ಸೊ ಅದಕ್ಕಾಗಿ ನಾನು 6 ತಗೊಂಡ್ಬಿಟ್ಟಿದ್ದೀನಿ. ನಂತರ ಇಲ್ಲಿ ಹಾಕುವುದಕ್ಕೆ ಬೀಡ್ಸ್ ಫ್ರೆಂಡ್ಸ್, ಇದು ಫಸ್ಟ್ ಸ್ಟೆಪ್ಪಲ್ಲಿ ಹಾಕಬೇಕಾಗಿರುವಂತಹ ಬೀಡ್ಸು. ಒಂದು ರೌಂಡ್ ಬೀಡ್ಸು ಮತ್ತು ರಿಂಗ್ ಬೀಡ್ಸನ್ನು ತೊಗೊಂಡಿದ್ದೀನಿ. ನಂತರ ಕ್ರೋಶಾ ನೀಡಲ್ ತೊಗೊಂಡಿದ್ದೀನಿ. ಕ್ರೋಶಾ ನೀಡಲ್ ಬಂದ್ಬಿಟ್ಟು 10.7 ನಂಬರ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ 11 ಕೂಡ ತೊಗೋಬೋದು. ನಾನು 10.7 ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ 6 ದಾರ ಇರೋದ್ರಿಂದ ನನಗೆ ದಾರ ಸುತ್ಕೊಳ್ಳೋದು ಇಲ್ಲ, ಸೊ ಅದರಿಂದಾಗಿ ಇದನ್ನೇ 6 ಲೇಯರ್ ತೆಗೆದುಬಿಟ್ಟು ಈ ರೀತಿಯಾಗಿ ಗಂಟನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಗಂಟು ಬರ್ದಿರ ಸ್ವಲ್ಪ ದಪ್ಪನೇ ಹಾಕ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನಾವು ಇವಾಗ ದಾರವನ್ನು ನಾನು ಬೆರಳಿಗೆ ಸುತ್ಕೊತಾ ಇದ್ದೀನಿ. ಈ ರೀತಿಯಾಗಿ ದಾರವನ್ನು ಬೆರಳಿಗೆ ಸುತ್ಕೊಳ್ಳೋಣ. ನಂತರ ಇಲ್ಲಿ 4 ಚೈನನ್ನು ಹಾಕ್ಬಿಟ್ಟು ಲಾಕ್ ಮಾಡ್ಕೊತಾ ಹೋಗೋಣ ಫ್ರೆಂಡ್ಸ್. ಸ್ಯಾರಿಗೆ 4 ಚೈನು ಲಾಕು, 4 ಚೈನು ಲಾಕು. ನೋಡಿ, 4 ಚೈನ್ ಹಾಕಿ ಲಾಕ್ ಮಾಡಿದ್ದಾಯಿತು. ತಿರ್ಗಾ ಕೂಡ ನಾನಿಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಮಾತ್ರ 4 ಚೈನ್ 2 ಸತಿ ಹಾಕಿ ಲಾಕ್ ಮಾಡ್ಕೊಳ್ಳಿ. ನಂತರ ಬೀಡ್ಸನ್ನು ಹಾಕೋಬೇಕಾಗುತ್ತೆ ನಾವು. ನೋಡಿ, ರಿಂಗ್ ಒಳಗಡೆ ಈ ರೀತಿಯಾಗಿ ರೌಂಡ್ ಬೀಡ್ಸನ್ನು ಹಾಕೋಬೇಕು. ರಿಂಗ್ ಒಳಗಡೆ ಈ ರೀತಿಯಾಗಿ ರೌಂಡ್ ಬೀಡ್ಸನ್ನು ಹಾಕೊಂಡ್ಬಿಟ್ಟು ರೀತಿ ದಾರನ ಬೀಡ್ಸಿನ ಒಳಗಡೆಯಿಂದ ತಗೊಂಡ್ಬಿಟ್ಟು ಟರ್ನ್ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಲಾಕ್ ಮಾಡಿದ್ದಾಯಿತು. ಫಸ್ಟ್ ಮಾತ್ರ ನಾವು 4 ಚೈನ್ 2 ಸತಿ 4 ಚೈನ್ ಹಾಕಿ ಲಾಕು, 4 ಚೈನ್ ಹಾಕಿ ಲಾಕು. ನಂತರ ಇವಾಗ 4 ಚೈನ್ ಹಾಕಿ ಲಾಕು, 4 ಚೈನ್ ಹಾಕಿ ಲಾಕು 3 ಟೈಮ್ಸ್ ಹಾಕೋಬೇಕಾಗುತ್ತೆ. ನೋಡಿ, ಒಂದಾಯಿತು. ನೆಕ್ಸ್ಟ್ ಒನ್ ಕೂಡ ಮಾಡ್ಕೊತಾ ಇದ್ದೀನಿ. 4 ಚೈನು ಲಾಕು. ತಿರ್ಗಾ ಕೂಡ ನಾನಿಲ್ಲಿ 4 ಚೈನು ಲಾಕು ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ನೋಡಿ ಆಯಿತು. 4 ಚೈನು ಲಾಕು ಆಯಿತು. ಟೋಟಲು 4 ಚೈನು 3 ಟೈಮ್ಸ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ನಂತರ ಇವಾಗ ನಾನು ಬೀಡ್ಸನ್ನು ಹಾಕ್ಕೊತೀನಿ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಬೀಡ್ಸನ್ನು ಹಾಕೋಬೇಕಾಗುತ್ತೆ. ನೋಡಿ, ಇವಾಗ ಬೀಡ್ಸನ್ನು ಬೀಡ್ಸಿನ ಒಳಗಡೆಯಿಂದ ದಾರ ಈ ರೀತಿಯಾಗಿ ತಗೊಂಡು ತಿರ್ಗಾ ಕೂಡ ನಾವು ಬೀಡ್ಸನ್ನು ಹಾಕೊಂಡ್ಬಿಟ್ಟು ಲಾಕ್ ಮಾಡಿಬಿಟ್ಟು ಇದೇ ರೀತಿಯಾಗಿ ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. 4 ಚೈನು ಲಾಕು, 4 ಚೈನು ಲಾಕು 3 ಟೈಮ್ಸ್ ಮಾಡ್ಕೋಬೇಕು ಸ್ಯಾರಿ ಫುಲ್ಲು. ಫಸ್ಟಲ್ಲಿ ಮತ್ತು ಹೆಂಡಿಂಗಲ್ಲಿ ಮಾತ್ರ 2 ಚೈನ್ ಬರುತ್ತೆ ಅಷ್ಟೇ. ನೋಡಿ, ಸ್ಯಾರಿ ಫುಲ್ ನಾನು ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಈ ರೀತಿಯಾಗಿ ಸ್ಟಾರ್ಟಿಂಗಲ್ಲಿ ಹೆಂಡಿಂಗಲ್ಲಿ ಮಾತ್ರ 4 ಚೈನು ಲಾಕು, 4 ಚೈನು ಲಾಕು. ನೋಡಿ, ಹೆಂಡಿಂಗಲ್ಲೂ ಕೂಡ 4 ಚೈನು ಲಾಕು, 4 ಚೈನು ಲಾಕು. ಇನ್ನು ಸೆಂಟ್ರಲ್ಲೆಲ್ಲ ನಮಗೆ 3 ಚೈನೇ ಇರಬೇಕು, ಯಾಕಂದರೆ ನಮ್ಗೆ ಕುಚ್ಚು ಕಟ್ಟೋದಕ್ಕೂ ಕೂಡ ಗ್ಯಾಪ್ ಬೇಕಾಗುತ್ತೆ. ಸೊ ಅದರಿಂದಾಗಿ ತಿರ್ಗಾ ಕೂಡ ನಾನಿಲ್ಲಿ 4 ಚೈನನ್ನು ಹಾಕಿ ಲಾಕ್ ಮಾಡ್ಕೊಂಡ್ಬಿಟ್ಟು ನೋಡಿ, ಈ ರೀತಿಯಾಗಿ ನೀಡಲ್ಗೆ ದಾರವನ್ನು ತಗೊಂಡು ಬೀಡ್ಸಿನ ಒಳಗಡೆಯಿಂದ ತಿರ್ಗಾ ನಾನು ದಾರವನ್ನು ಎಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿಯಾಗಿ ಕ್ರಾಸಾಗಿ ಎಳ್ಕೋಬೇಕು ದಾರನ ನಾವು. ನೋಡಿ, ರಿಂಗ್ ಫುಲ್ಲು ಇದೇ ರೀತಿಯಾಗಿ ನೀವು 12 ಟೈಮ್ ಹಾಕ್ಕೋಬೇಕು, 12 ಟೈಮ್ಸ್ ಹಾಕ್ಕೋಬೇಕು. 2, ಇವಾಗ ನೋಡಿ 3, 4. ನೋಡಿ, ಈ ರೀತಿಯಾಗಿ ದಾರ ತಗೊಂಡು ಒಳಗಡೆ ಹೋಗಿ ಆಮೇಲೆ ಮೇಲೆ ಬಂದು 1 ಲಾಕ್ 2 ಲಾಕ್ ಮಾಡ್ಕೊತ ಇದೇ ರೀತಿಯಾಗಿ ನಾವು 12 ಟೈಮ್ಸ್ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ನಾವು 12 ಟೈಮ್ಸ್ ಹಾಕ್ಕೊಂಡ್ರೆ 12 ಸಲ ಹಾಕ್ಕೊಂಡ್ರೆ ಅದು ಶೇಪ್ ಏನಿದೆ ಅದು ನೀಟಾಗಿ ಕುತ್ಕೊಳ್ಳುತ್ತೆ. ಅಥವಾ 10, 9 ಹಾಕೋದ್ರಿಂದ ಏನಾಗುತ್ತೆ, ಶೇಪ್ ಅಷ್ಟೊಂದು ನೀಟಾಗಿ ಕೂರಲ್ಲ ನಮಗೆ. ಸೊ ಅದರಿಂದಾಗಿ ನೀವು 12 ಟೈಮನ್ನು ಹಾಕ್ಕೊಳ್ಳಿ ಇದನ್ನು. ನೋಡಿ, 12 ಟೈಮ್ಸ್ ಆಗಿದೆ. ಇವಾಗ ಬೇಕಿದ್ರೆ ನೀವು ಕೌಂಟ್ ಮಾಡ್ಕೊಬೋದು. 12 ಸಲ ಆದಮೇಲೆ ಈ ರೀತಿಯಾಗಿ
ಲಾಕ್ ಮಾಡ್ಕೋಬೇಕಾಗುತ್ತೆ ನಾವು. ನೋಡಿ ಇಲ್ಲಿ ನಾವು ಚೈನ್ ಹಾಕಬೇಕಾದ್ರೆ ಲಾಕ್ ಏನು ಮಾಡಿರ್ತೀವಿ ಅದೇ ಲಾಕ್ ಒಳಗಡೆ ನಾವು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಇವಾಗ ನಾನು ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊತೀನಿ. ಸ್ಯಾರಿ ಫುಲ್ ನೀವು ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಬೇಕಾಗುತ್ತೆ. ಇಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ 4 ಚೈನ್ ಏನಕ್ಕಪ್ಪ ಅಂದರೆ ನಮಗೆ ಕುಚ್ಚು ಕಟ್ಟೋದಕ್ಕೆ ಗ್ಯಾಪ್ ಬೇಕಾಗುತ್ತಲ್ಲ, ಸೊ ಅದರಿಂದಾಗಿ ನಾನು ನೋಡಿ ಇಲ್ಲಿ 4 ಚೈನ್ ಹಾಕಿ ಲಾಕನ್ನು ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ 4 ಚೈನ್ ಹಾಕಿ ಲಾಕ್ ಆಯಿತು. ತಿರ್ಗಾ ಕೂಡ ನಾನು ದಾರ ತಗೊಂಡು ಬೀಡ್ಸಿನ ಒಳಗಡೆಯಿಂದ ದಾರ ಆಚೆಗೆ ಎಳ್ಕೊಂಡು 1 ಲಾಕ್ 2 ಲಾಕ್ ಮಾಡ್ಕೊತಾ ಇದ್ದೀನಿ. ಸೇಮ್ ಇದನ್ನು ಕೂಡ ಅಷ್ಟೇ 12 ಸಲ ಹಾಕ್ಕೋಬೇಕು. ಹಾಕೊಂಡ್ಬಿಟ್ಟು ಲಾಕ್ ಮಾಡ್ಕೋಬೇಕು ನಾವು. ನೀವು ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡೋಗಿ. ನಾನು ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಬೇಬಿ ಪಿಂಕ್ ದಾರದಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ ಬೇಬಿ ಪಿಂಕ್ ದಾರ ಕೂಡ ಅಷ್ಟೇ 6 ಲೇಯರ್ಸ್ ತಗೋಬೇಕು ನಾವು ದಾರನ. ನಂತರ 4 ಚೈನ್ ಹಾಕಿ ಲಾಕ್ ಮಾಡಿಬಿಟ್ಟು ನೋಡಿ ಇಲ್ಲಿ ಔಟ್ಲೈನ್ ಬೀಡ್ಸ್ ಹಾಕ್ಕೋಬೇಕಾಗುತ್ತೆ. ನಾವೇನು ದಾರ ಏನು ತಗೊಳ್ಳೋದು ಬೇಡ, ಹಂಗೇ ಒಳಗಡೆ ಹೋಗಿ ಲಾಕ್ ಮಾಡ್ಕೊಂಬಿಡೋದು ಅಷ್ಟೇ. ಇದು ನೋಡಿ ಚಿಕ್ಕ ಬೀಡ್ಸ್ ನಾವು 4 ಬೀಡ್ಸ್ ಹಾಕ್ಕೋಬೇಕಾಗುತ್ತೆ, ಔಟ್ಲೈನ್ ಬೀಡ್ಸು. ನೋಡಿ ಇಲ್ಲಿ ನಾನು ಔಟ್ಲೈನ್ ಬೀಡ್ಸನ್ನು ಹಾಕ್ಕೊತಾ ಇದ್ದೀನಿ. ಔಟ್ಲೈನ್ ಬೀಡ್ಸ್ ನಾವು 4 ಬೀಡ್ಸನ್ನು ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಬಂದುಬಿಟ್ಟು ನಾನು 3ನೇ ಹಾಕಿದ್ದೀನಿ. 3 ಹಾಕೋಕ್ಕೆ ಹೋಗಬೇಡಿ, 4 ಹಾಕ್ಕೊಳ್ಳಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಮಾತ್ರ ನಾನು 3 ಹಾಕ್ಬಿಟ್ಟಿದ್ದೀನಿ. ಇವಾಗ ಲೀಪ್ ಬೀಡ್ಸನ್ನು 2 ಬೀಡ್ಸ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಕೂಡ ಅಷ್ಟೇ ಔಟ್ಲೈನ್ ಬೀಡ್ಸಲ್ಲೇ ಹಾಕ್ಕೋಬೇಕು ನಾವು. ಜಸ್ಟ್ ಬೀಡ್ಸನ್ನು ಹಾಕಿಬಿಟ್ಟು ಒಳಗಡೆ ಹೋಗಿ ಲಾಕ್ ಮಾಡಿಬಿಡೋದು ಅಷ್ಟೇ. ನೋಡಿ ಈ ರೀತಿಯಾಗಿ. ಇವಾಗ ನಾನು ತಿರ್ಗಾ ಕೂಡ ಚಿಕ್ಕ ಬೀಡ್ಸ್ 4 ತಗೊತೀನಿ. ನೋಡಿ ಈ ರೀತಿಯಾಗಿ ಬರುತ್ತೆ ಔಟ್ಲೈನ್ ಅಂದರೆ. ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಬರುತ್ತೆ. ಇವಾಗ ಕೂಡ ನಾನು ತಿರ್ಗಾನು 4 ಚಿಕ್ಕ ಬೀಡ್ಸನ್ನು ಹಾಕೊಂಡ್ಬಿಟ್ಟು ಔಟ್ಲೈನ್ ಲಾಕ್ ಮಾಡ್ತಾ ಇದ್ದೀನಿ. ಇದೇ ರೀತಿಯಾಗಿ ನೀವು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ತುಂಬ ಬೇಗ ಕೂಡ ಆಗುತ್ತೆ ಆ್ಯಂಡ್ ನೋಡೋದಕ್ಕೂ ಕೂಡ ಗ್ರ್ಯಾಂಡ್ ಲುಕ್ ಇರುತ್ತೆ, ಚೆನ್ನಾಗೂ ಇರುತ್ತೆ ನೋಡೋದಕ್ಕೆ. ನೋಡಿ ಲಾಕ್ ಮಾಡಿದ್ದಾಯಿತು. ಔಟ್ಲೈನ್ ಮಾತ್ರ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ದಾರ ತಗೊಂಡು ಒಳಗೋಗಿ ಕೂಡ ಹಾಕ್ಕೋಬೋದು. ನಾನು ಬರೀ ಔಟ್ಲೈನ್ ಮಾತ್ರ ಹಾಕ್ಕೊಂಡಿದ್ದೀನಿ ಇಲ್ಲಿ. ನೋಡಿ ಇಲ್ಲಿ ಇವಾಗ ತಿರ್ಗಾ ನಮ್ಮ ಕುಚ್ಚು ಕಟ್ಟುವುದಕ್ಕೆ ಗ್ಯಾಪ್ ಬಿಟ್ಟಿದ್ವಲ್ಲ, ಅಲ್ಲಿ 4 ಚೈನನ್ನು ಹಾಕೊಂಡ್ಬಿಟ್ಟು ನಾನು ಲಾಕ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾವೆಲ್ಲಿ ಲಾಕ್ ಮಾಡಿರ್ತೀವೋ ಅದೇ ಗ್ಯಾಪ್ ಒಳಗಡೆನೆ ಲಾಕ್ ಮಾಡಬೇಕು ಫ್ರೆಂಡ್ಸ್. ಇದಕ್ಕೂ ಕೂಡ ನೋಡಿ ಅಷ್ಟೇ ನಾನು ಔಟ್ಲೈನ್ ಬೀಡ್ಸನ್ನೇ ಹಾಕ್ಕೊತಾ ಇದ್ದೀನಿ. ನೀವು ಇನ್ನು ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ತುಂಬ ಜನ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಆದರೆ ಲೈಕ್ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ಕಮೆಂಟು ಕೂಡ ಮಾಡ್ತಾ ಇಲ್ಲ. ಯಾರ್ಯಾರು ನನ್ನ ಚಾನಲ್ ನೋಡ್ತಾರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಲೈಕು ಕೂಡ ಮಾಡಿ. ತುಂಬ ಜನ ನೋಡ್ತೀರಾ ಆದರೆ ಲೈಕು ಮಾಡಲ್ಲ, ಸಬ್ಸ್ಕ್ರೈಬು ಮಾಡ್ಕೊತಾ ಇಲ್ಲ. ನೋಡಿ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡಿದ್ದೀನಿ ನಾನು. ಫುಲ್ ಸ್ಯಾರಿ ಫುಲ್ ಫಿನಿಶ್ ಆಗಿದೆ. ಇವಾಗ ನಾರ್ಮಲ್ ನೀವು ಯಾವ ರೀತಿ ಕುಚ್ಚು ಕಟ್ಕೊತೀರೋ ಅದೇ ರೀತಿಯಾಗಿ ಕುಚ್ಚನ್ನು ಕಟ್ಕೊಳ್ಳಿ. ಕುಚ್ಚು ಕಟ್ಟಬೇಕಾದ್ರೆ ನಮಗೆ ಸ್ಯಾರಿನ ಉಲ್ಟಾ ಹಾಕೊಂಡ್ಬಿಟ್ಟೆ ಕಟ್ಕೋಬೇಕು ಫ್ರೆಂಡ್ಸ್. ನೋಡಿ ಇಲ್ಲಿ ನಾನು ಉಲ್ಟಾ ಹಾಕೊಂಡ್ಬಿಟ್ಟು ಸ್ಯಾರಿ ಮೇಲೆ ನಮ್ಮ ಪಿಲ್ಲವನ್ನು ತೂಕ ಇಟ್ಕೊಂಡಿದ್ದೀನಿ. ತೂಕ ಇಟ್ಕೊಂಡ್ಬಿಟ್ಟು ನೀವು ಬೇಬಿ ಕುಚ್ಚು ಯಾವ ರೀತಿ ಕಟ್ತೀರೋ ಅದೇ ರೀತಿಯಾಗಿ ಕಟ್ಕೋಬೇಕಾಗುತ್ತೆ. ಇದಕ್ಕೂ ಕೂಡ ಇಷ್ಟೇ ಈ ಡಿಸೈನ್ ಹಾಕುವುದು. ನೋಡಿ ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಕುಚ್ಚುಗಳನ್ನು. ನೋಡಿ ಸ್ಯಾರಿ ಫುಲ್ ಎಲ್ಲ ಫಿನಿಶ್ ಆದಮೇಲೆ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ಡಿಸೈನ್ಗೆ ನಾನು ಪ್ರೈಸ್ ಬಂದುಬಿಟ್ಟು 600ಇಂದ 700 ರುಪೀಸ್ ತಗೊತೀನಿ. ಆ್ಯಂಡ್ ನಂಗೆ ಟೈಮು ಕೂಡ ಸೇವ್ ಆಗುತ್ತೆ. ಕಸ್ಟಮರ್ ಏನೋ ಗ್ರ್ಯಾಂಡ್ ಲುಕ್ ಬೇಕು ಅಂದರೆ ನಾನು ಇದೇನೇ ಹಾಕೋದು, ತುಂಬ ಬೇಗ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.